ಒವೇರಿಯನ್ ಕ್ಯಾನ್ಸರ್ ಅಂಡಾಶಯದಲ್ಲಿ ಇರುವಂಥ ಸೆಲ್ಸಲ್ಲಿ ವ್ಯತ್ಯಾಸಗಳಾಗಿ ಮ್ಯೂಟೇಷನ್ಸ್ ಆಗಿ ಅದು ಕ್ಯಾನ್ಸರಸ್ ಸೆಲ್ ಆಗಿ ಬದಲಾವಣೆ ಆಗುತ್ತೆ. ಪ್ರಮುಖ ಲಕ್ಷಣಗಳೇನು ಒವೇರಿಯನ್ ಕ್ಯಾನ್ಸರ್? ಒವೇರಿಯನ್ ಕ್ಯಾನ್ಸರ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಮುಟ್ಟು ನಿಂತ ಮೇಲೆ ಕೂಡ ಬರಬಹುದು ಅಂತ. ಒವೇರಿಯನ್ ಟ್ಯೂಮರ್ ಇಂದನೇ ಆಗುವಂಥ ಪ್ರಾಬ್ಲಮ್ಸ್ ಎಷ್ಟೋ ಸರಿ ಏನಂದ್ರೆ ಯೂರಿನರಿ ಇನ್ಫೆಕ್ಷನ್ಸ್, ಸರಿಯಾಗಿ ಯೂರಿನೇಷನ್ ಆಗ್ತಾ ಇರಲ್ಲ, ಮೋಷನ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ, ಈ ತರದ ಪ್ರಾಬ್ಲಮ್ಸ್ ಅಂತ ಬರ್ತಾರೆ. ಏನು ಕಾರಣ ಡಾಕ್ಟರ್? ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಅಥವಾ ಸರ್ವಿಕಲ್ ಯೂಟ್ರೈನ್ ಕ್ಯಾನ್ಸರ್ಸ್ ಇದ್ರೆ ಒವೇರಿಯನ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಈ ತರದ ಲೈಫ್ ಸ್ಟೈಲ್ ಅಲ್ಲಿ ಜಾಸ್ತಿ ಇರುತ್ತೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ವಿಶೇಷವಾಗಿ ಮಹಿಳೆಯರಲ್ಲಿ ಕಾಡುವಂತಹದ್ದು ನಮ್ಮ ಗರ್ಭಕೋಶದಲ್ಲಿ ಇರುವಂತಹ ಕ್ಯಾನ್ಸರ್ಗಳು. ಅವುಗಳಲ್ಲಿ ಬಹಳಷ್ಟು ಜೀವಕ್ಕೆ ಹಾನಿ ಮಾಡುವಂತಹ ಕ್ಯಾನ್ಸರ್ ಇನ್ನೊಂದು ಅಂತಂದ್ರೆ ಒವೇರಿಯನ್ ಕ್ಯಾನ್ಸರ್, ಅಂದ್ರೆ ಅಂಡಾಶಯದ ಕ್ಯಾನ್ಸರ್. ಇವತ್ತು ಈ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೇಗೆ ಅದನ್ನು ಪ್ರಿವೆಂಟ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ, ಅದರ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಆದಷ್ಟು ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಈ ಕ್ಯಾನ್ಸರ್ ಅನ್ನೋ ಒಂದು ಪಿಡುಗಿನಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡೋಣ. ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ಇವತ್ತು ತಿಳಿಸ್ಕೊಡೋಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಡಾಕ್ಟರ್ ಪುಣ್ಯವತಿಯವರು, ನಿಮ್ಮ ಗೆಳತಿ. ಅವರಿಗೆ ಸ್ವಾಗತವನ್ನು ಕೊಡೋಣ. ಡಾಕ್ಟರ್ ನಮಸ್ಕಾರ, ಸ್ವಾಗತ ಈ ಸಂಚಿಕೆಗೆ. ಕಳೆದ ಬಾರಿ ನೀವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಿಜವಾಗ್ಲೂ ಎಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ, ಲಸಿಕೆ ಬಗ್ಗೆ ಹೇಳಿದ್ರಿ. ನಿಜವಾಗ್ಲೂ ತುಂಬ ಉಪಯೋಗ ಆಯಿತು ಬಹಳಷ್ಟು ಜನರಿಗೆ. ಬಹಳಷ್ಟು ಪ್ರಶ್ನೆಗಳು ಬಂದಿವೆ, ನಿಮಗೆ ಅದನ್ನು ತಲುಪಿಸ್ತೀವಿ. ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೆ ಉತ್ತರವನ್ನು ನೀವು ಕೊಡಬೇಕಾಗತ್ತೆ. ಇವತ್ತು ನಾವು ಒವೇರಿಯನ್ ಕ್ಯಾನ್ಸರ್, ಏನಿದು ಅಂಡಾಶಯದ ಕ್ಯಾನ್ಸರ್ ಅಂದರೆ ಏನು? ಈಗ ಎಲ್ಲ ಮಹಿಳೆಯರಿಗೂ ಗೊತ್ತಿರುತ್ತೆ ಈಗಾಗಲೇ ಅಂಡಾಶಯಗಳು ಅಂದರೆ. ಈಗ ಸುಮಾರು ಜನ ಹೆಣ್ಮಕ್ಳಂತೂ ಗೂಗಲ್ ಮಾಡ್ತಾರೆ, ಯಾಕಂದರೆ PCOD ಅಂತ ನೋಡಬೇಕಲ್ಲ. ಸೊ ಹಾಗಾಗಿ ಅಂಡಾಶಯಗಳು ಅಂತಂದರೆ ಗಾಡ್ ಗಿವನ್ ಗಿಫ್ಟ್, ಅಂದರೆ ದೇರ್ ಪೇರ್ಡ್ ಆರ್ಗನ್ಸ್. ಸೊ ಎರಡು ಇರುತ್ತೆ. ಅದು ತುಂಬ ಮುಖ್ಯ ಯಾವುದೇ ಹೆಣ್ಮಗುಗಾದ್ರೂ. ಒಂದು ಹಾರ್ಮೋನಲ್ ಫಂಕ್ಷನ್, ಎರಡನೇದು ಫರ್ಟಿಲಿಟಿಗೆ. ಸೊ ಯಾಕಂದರೆ ಅದರಲ್ಲಿ ಎಗ್ ಪ್ರೊಡಕ್ಷನ್ ಆಗುವಂಥದ್ದು ಒಂದು ಆರ್ಗನ್. ಸೊ ಹಾಗಾಗಿ ಇವೆರಡೂ ಅತಿ ಮುಖ್ಯ ಇರುತ್ತೆ. ಮತ್ತು ಅವ್ರು ಮೆನ್ಸ್ಟ್ರೇಷನ್ ಆಗಬೇಕು ಅಂದ್ರೆ ಅಂಡಾಶಯಗಳು ಬೇಕಾಗತ್ತೆ, ಯಾಕಂದರೆ ಹಾರ್ಮೋನ್ ಪ್ರೊಡಕ್ಷನ್ ಆಗ್ತಾ ಇರಬೇಕು. ಇದು ನಾರ್ಮಲಾಗಿ ಆಗೋ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಅದರಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಆದಾಗ, ಅಂಡಾಶಯದಲ್ಲಿ ಇರೋವಂಥ ಸೆಲ್ಸಲ್ಲಿ ವ್ಯತ್ಯಾಸಗಳಾಗಿ ಮ್ಯೂಟೇಷನ್ಸ್ ಆಗಿ ಅದು ಕ್ಯಾನ್ಸರಸ್ ಸೆಲ್ ಆಗಿ ಬದಲಾವಣೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ಕ್ಯಾನ್ಸರಸ್ ಸೆಲ್ಸ್ ಬೇಗ ಡಿವೈಡ್ ಆಗಿಬಿಡುತ್ತೆ ನ್ಯಾಚುರಲ್ ಸೆಲ್ಸ್ಗಿಂತ. ಸೊ ಹಾಗಾಗಿ ಏನಾಗುತ್ತೆ, ಫಾಸ್ಟಾಗಿ ಗ್ರೋತ್ ಆಗುತ್ತೆ, ಟ್ಯೂಮರ್ ಆಗಿ ಪರಿವರ್ತನೆ ಆಗ್ತದೆ. ಒಂದ್ಸರಿ ಟ್ಯೂಮರ್ ಆಯಿತು ಅಂದರೆ ಅಂಡಾಶಯಗಳು ಕೆಲಸ ಮಾಡುವಂಥದ್ದನ್ನು ನಿಲ್ಲಿಸ್ಬಿಡುತ್ತೆ, ವ್ಯತ್ಯಾಸಗಳಾಗತ್ತೆ. ಸೊ ಅಂಡಾಶಯದಲ್ಲಿ ಬರುವಂಥ ಟ್ಯೂಮರಸ್ ಗ್ರೋತ್ ಅಂದರೆ ಒವೇರಿಯನ್ ಕ್ಯಾನ್ಸರ್ ಅಂತ. ಸೊ ನಾವೀಗ ಪರ್ಟಿಕ್ಯುಲರ್ ಆಗಿ ಕ್ಯಾನ್ಸರ್ ಅಂತಲೇ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಕ್ಯಾನ್ಸರ್ ಬಗ್ಗೆನೇ ಮಾತಾಡೋಣ. ಯಾಕಂದರೆ ಅಂಡಾಶಯದಲ್ಲಿ ಬೇರೆ ಟ್ಯೂಮರ್ಗಳು ಆಗ್ಬೋದು, ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಆಗ್ಬೋದು, ಸಿಸ್ಟ್ಗಳಾಗ್ಬೋದು, ಫಂಕ್ಷನಲ್ ಸಿಸ್ಟ್ ಆಗ್ಬೋದು, ಬಿಗ್ ಒವೇರಿಯನ್ ಸಿಸ್ಟ್ ಆಗ್ಬೋದು. ಈ ಥರ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದನ್ನು ನಾವು ಕ್ಯಾನ್ಸರಸ್ ಓವರೀಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅಥವಾ ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ಮಾಡೋಣ. ಪ್ರಮುಖ ಲಕ್ಷಣಗಳೇನು ಈ ಒವೇರಿಯನ್ ಕ್ಯಾನ್ಸರ್? 10 to 15% 40 ವರ್ಷ 35 ವರ್ಷಕ್ಕೆ ಮುಂಚೆನೇ ಬರುವಂಥದ್ದು. ಜಾಸ್ತಿ ಅಂದರೆ 80 to 90% ಆಫ್ ದ ಟೈಮ್ಸ್ ಆಫ್ಟರ್ 40 years ಬರುವಂಥದ್ದು ಕ್ಯಾನ್ಸರಸ್. ಅಂಡ್ ಮೆನೋಪಾಸ್ ಆದಮೇಲೆ ಬರುವಂಥ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಚಿಕ್ಕ ವಯಸ್ಸಿನವರಾದರೆ ಬೇಗ ತಿಳ್ಕೊಳಕ್ಕಾಗಲ್ಲ. ಯಾಕಂದರೆ ಆ್ಯಕ್ಟಿವ್ ಆಗಿರ್ತಾರೆ, ಕಾಯಿಲೆಯಿಂದ ಅವ್ರಿಗೇನು ತೊಂದರೆ ಆಗ್ತಾ ಇರಲ್ಲ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ನಿಧಾನಗತಿಯನ್ನೇ ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ. ಒಂದ್ಸರಿ ಅದು ಕ್ಯಾನ್ಸರಸ್ ಆಯಿತು ಅಂದಾಗ ಹೊಟ್ಟೆ ಒಳಗಡೆ ನೀರಿನ ಅಂಶ ಜಾಸ್ತಿ ಆಗ್ಬೋದು, ಹೊಟ್ಟೆ ಬ್ಲೋಟಿಂಗ್ ಆಗ್ಬೋದು, ಸರಿಯಾಗಿ ಆಹಾರ ಸೇರದೇ ಇರುವಂಥದ್ದು, ವಾಮಿಟಿಂಗ್ ಆಗತ್ತೆ, ನ್ಯೂಟ್ರಿಷನಲ್ ಡಿಪ್ಲಿಷನ್ ಆಗುತ್ತೆ. ತುಂಬ ಲೇಟ್ ಸ್ಟೇಜಲ್ಲಿ ಹೊಟ್ಟೆ ನೋವು ಬರುವಂಥದ್ದು, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ಬೋದು, ಇರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ಸ್ ಆಗ್ತಾ ಇರುತ್ತೆ, ಅನಿಮಿಕ್ ಆಗ್ತಾರೆ, ತುಂಬ ಆಯಾಸ ಆಗೋದು, ವೆಯ್ಟ್ ಲಾಸ್ ಆಗುವಂಥದ್ದು. ಇದೆಲ್ಲ ತುಂಬ ಅತಿರೇಕಕ್ಕೆ ಹೋದಾಗ ನೋಡುವಂಥ ವ್ಯತ್ಯಾಸಗಳು ಇರುತ್ತೆ ಸಾಮಾನ್ಯ ಸಿಂಪ್ಟಮ್ಸ್ ಅಂತ ಬಂದಾಗ. ಒವೇರಿಯನ್ ಕ್ಯಾನ್ಸರ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾಕೆಂದರೆ ಬೇಗ ರೆಕಗ್ನೈಸ್ ಮಾಡೋಕ್ಕೆ ಆಗೋದಿಲ್ಲ ಅನ್ಲೆಸ್ ದಟ್ ಪರ್ಟಿಕ್ಯುಲರ್ ವುಮನ್ ಗೋಸ್ ಫಾರ್ ಅ ರೆಗ್ಯುಲರ್ ಸ್ಕ್ರೀನಿಂಗ್. ವೆಲ್ ವುಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ತೀವಿ, ಅಲ್ಲಿ ಒಂದು ಬೇಸಿಕ್ ಅಲ್ಟ್ರಾಸೌಂಡ್ ಅಂತ ಇರುತ್ತೆ. ಸೊ ಅಲ್ಟ್ರಾಸೌಂಡಲ್ಲಿ ಅಟ್ಲೀಸ್ಟ್ ಓವರೀಸ್ ಅಬ್ನಾರ್ಮಲ್ ಇದೆ ಅಂದಾಗ
ಫರ್ದರ್ ಇವ್ಯಾಲ್ಯೂಯೇಷನ್ ನಾವು ಮಾಡ್ಬೋದು, ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಆಸ್ ವೆಲ್ ಆಸ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಆವಾಗ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತು ಅದಕ್ಕೆ ಅಂತ ಟ್ಯೂಮರ್ ಮಾರ್ಕರ್ಸ್ ಇದೆ, ಅವನ್ನೆಲ್ಲ ಚೆಕ್ ಮಾಡ್ಬೋದು. ಇವ್ರಿಗೆ ಒಂದೇ ಸರಿ ಸಿಂಪ್ಟಮ್ಸ್ ಇದ್ದಾಗ ಬರ್ತೀವಿ ಅಂದಾಗ ಇಟ್ ವಿಲ್ ಬಿ ವೆರಿ ಲೇಟ್ ಫಾರ್ ದಟ್ ಪೇಷಂಟ್. ಸೊ ಅವಾಗ ನಾವು ಮಾಡುವಂಥ ಕೆಲಸ ತುಂಬ ಲಿಮಿಟೆಡ್ ಆಗಿಬಿಡುತ್ತೆ. ಅವ್ರಿಗೆ ಕಾಯಿಲೆನೂ ಜಾಸ್ತಿ ಆದಾಗ ಅವ್ರಿಗೆ ಮಾರ್ಬಿಡಿಟೀಸ್ ಆ್ಯಂಡ್ ಮಾರ್ಟಾಲಿಟೀಸ್ ತುಂಬ ಹೈ ಇರುತ್ತೆ. ಸೊ ಅದರಿಂದ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಬರಬೇಕಾಗತ್ತೆ. ಅವರು ರೆಗ್ಯುಲರ್ ಸ್ಕ್ರೀನಿಂಗ್ ವಿಲ್ ಹೆಲ್ಪ್. ಅದು ಬಿಟ್ಟರೆ ಇಟ್ ಈಸ್ ಆಲ್ವೇಸ್ ರೆಗ್ಯುಲರ್ ಸ್ಕ್ರೀನಿಂಗಲ್ಲಿ ಪಿಕಪ್ ಆಗುತ್ತೆ. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ದೇ ಶುಡ್ ಕಮ್ ದೆಮ್ಸೆಲ್ಸ್ ಆ್ಯಂಡ್ ಗೆಟ್ ಇವ್ಯಾಲ್ಯೂಯೇಟೆಡ್. ಮುಟ್ಟು ನಿಂತ ಮೇಲೆ ಕೂಡ ಬರಬಹುದು ಅಂತೀರಾ? ಅವ್ರಿಗೆ ಬೇರೆ ಲಕ್ಷಣಗಳಿರುತ್ತೆ, ಯಾಕಂದರೆ ಬ್ಲೀಡಿಂಗ್ ಅಂತೂ ಆಗ್ತಾ ಇರೋದಿಲ್ಲ. ಯಾವ ಥರ ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೋಬಹುದು? ಆ ಏಜ್ ಗ್ರೂಪಲ್ಲಿ ಏನಾಗುತ್ತೆ, ಮೇಜರ್ಲಿ ಏನಂದರೆ ಅಬ್ಡಮಿನಲ್ ಡಿಸ್ಟೆನ್ಷನ್, ಅಂದರೆ ಹೊಟ್ಟೆ ದಪ್ಪ ಆಗಿದೆ, ಊತ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತಲೂ ಬರ್ತಾರೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದರಿಂದನೂ ಬ್ಲೀಡಿಂಗ್ ಆಗ್ಬೋದು ಅವ್ರಿಗೆ. ಮೇಜರ್ಲಿ ಮಾಸ್ ಅಂದರೆ ಓವೇರಿಯನ್ ಟ್ಯೂಮರ್ ಇಂದನೇ ಆಗುವಂಥ ಪ್ರಾಬ್ಲಮ್ಸ್. ಎಷ್ಟೋ ಸರಿ ಏನಂದರೆ ಯೂರಿನರಿ ಇನ್ಫೆಕ್ಷನ್ಸ್, ಸರಿಯಾಗಿ ಯೂರಿನೇಷನ್ ಆಗ್ತಾ ಇರಲ್ಲ, ಮೋಷನ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ, ಈ ಥರದ್ದು ಪ್ರಾಬ್ಲಮ್ಸ್ ಅಂತ ಬರ್ತಾರೆ. ಅಲ್ಲಿ ಏನಾಗುತ್ತೆ, ಮೇಜರ್ಲಿ ಮಾಸ್ ಇಂದನೇ, ಓವೇರಿಯನ್ ಟ್ಯೂಮರ್ ಇಂದನೇ ಆಗುವಂಥ ಸಮಸ್ಯೆಗಳು. ಮತ್ತು ಆ ಥರ ಇದ್ದಾಗ ಏನಾಗುತ್ತೆ, ಅಸೈಟಿಸ್ ಅಂತ ಹೇಳ್ತೀವಿ. ಹೊಟ್ಟೆ ಒಳಗಡೆ ನೀರಿನ ಅಂಶ ಜಾಸ್ತಿ ಆಗಿ ಎಷ್ಟೋ ಸರಿ ಹೊಟ್ಟೆ ಬಲೂನ್ ಥರ ಉತ್ಕೊಂಡಿರುತ್ತೆ, ಅಷ್ಟು ಬ್ಯಾಡ್ ಶೇಪಲ್ಲೂ ಬರ್ತಾರೆ. ಏನು ಕಾರಣ ಡಾಕ್ಟರ್ ಇದು ಬರೋದಕ್ಕೆ? ಜೆನೆಟಿಕಲಿ ಏನಾಗುತ್ತೆ, ಈಗ ಅವರ ಫ್ಯಾಮಿಲಿನಲ್ಲಿ ಯಾರಿಗಾದ್ರು ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಅಥವಾ ಸರ್ವಿಕಲ್ ಯೂಟ್ರೈನ್ ಕ್ಯಾನ್ಸರ್ಸ್ ಇದ್ರೆ ಓವೇರಿಯನ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಥರದ್ದು ಆಲ್ಮೋಸ್ಟ್ 10 to 15% ಹೈ ಇರುತ್ತೆ ಆ ಥರದ್ದು ಫ್ಯಾಮಿಲಿಗಳಲ್ಲಿ. ಸೊ ಅವ್ರಿಗೆ ಒನ್ಸ್ ದೇ ಆರ್ ಅವೇರ್ ಆಫ್ ದಟ್ ಫ್ಯಾಮಿಲಿನಲ್ಲಿ ಈ ಥರದ್ದು ಕ್ಯಾನ್ಸರ್ಸ್ ಇದೆ ಅಂದರೆ ಇಯರ್ಲಿ ಒನ್ಸ್ ಸ್ಕ್ರೀನಿಂಗ್ ಅವ್ರು ಬರಬೇಕು, ಮಸ್ಟ್ ಅಂಡ್ ಶುಡ್. ಆವಾಗ ನಾವು ಬಿಫೋರ್ ಕ್ಯಾನ್ಸರ್ ಬಿಕಮ್ಸ್ ವರ್ಸ್ಟ್ ಅಥವಾ ಆಬ್ವಿಯಸ್ ಕ್ಯಾನ್ಸರ್ ಆಗೋದಕ್ಕೆ ಮುಂಚೆನೇ ನಾವು ವಿ ಕ್ಯಾನ್ ಡಿಟೆಕ್ಟ್. ಆಮೇಲೆ ರೆಗ್ಯುಲರಾಗಿ ಕೆಲವೊಂದು ಟೆಸ್ಟ್ಗಳನ್ನ ನಾವು ಅಡ್ವೈಸ್ ಮಾಡ್ತೀವಿ. ಟ್ಯೂಮರ್ ಮಾರ್ಕರ್ಸ್ ಬರುತ್ತೆ, CA125 ಅಂತೆಲ್ಲ, ಅದನ್ನು ನಾವು ಮಾಡ್ಬೋದು. ಕೆಲವೊಂದು ಜೆನೆಟಿಕ್ ಮ್ಯುಟೇಷನ್ಸ್ ಇರೋದನ್ನು ನಾವು ಡಿಟೆಕ್ಟ್ ಮಾಡ್ಬೋದು. BRCA1, BRCA2 ಅಂತೆಲ್ಲ ಜೆನೆಟಿಕ್ ಮ್ಯುಟೇಷನ್ಸ್ ಇರುತ್ತೆ, ಅದನ್ನು ನಾವು ಮೊದಲೇ ಡಿಟೆಕ್ಟ್ ಮಾಡಿ ಸೊ ಈ ಪರ್ಟಿಕ್ಯುಲರ್ ವುಮೆನ್ನ ಕ್ಯಾನ್ಸರಸ್ ಆಗ್ಬೋದು ಅಂತಲೂ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೂ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದೆಲ್ಲ ಏನೇ ಮಾಡಬೇಕು ಅಂದ್ರೂ ಅವರು ಡಾಕ್ಟರ್ ಹತ್ರ ಬರಬೇಕು. ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ಕೊಂಡು ಒಂದು ಸ್ಕ್ರೀನಿಂಗ್ ಮಾಡ್ಕೊಳ್ಳೋವಂಥದ್ದು, ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋವಂಥದ್ದು ಮಸ್ಟ್ ಅಂಡ್ ಶುಡ್. ಅದನ್ನು ಮಾಡಿಕೊಂಡ್ರೆ ಖಂಡಿತ ಈ ಕಾಯಿಲೆ ತಪ್ಪಿಸೋದಕ್ಕಿಂತ ಜಾಸ್ತಿ ಬೇಗ ಅರ್ಲಿ ಡಿಟೆಕ್ಟ್ ಮಾಡ್ಬೋದು, ಎಚ್ಚರಿಸ್ಬೋದು. ಅವ್ರಿಗೆ ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ಕ್ಯೂರ್ ಸಹ ಮಾಡ್ಬೋದು ಈ ಕಾಯಿಲೆನ ಸಂಪೂರ್ಣ ಪ್ರಮಾಣದಲ್ಲಿ. ಜೀವನ ಶೈಲಿ ಕೂಡ ಇದಕ್ಕೆ ಕಾರಣ ಆಗಬಹುದಾ? ಆಗ್ಬೋದು, ಮುಕ್ತ ಜೀವನ. ಹೌದು. ಯಾಕಂದರೆ ಇವಾಗ ಒಂದು ಈ ಥರದ್ದು ಆಗುವಂಥದ್ದು ಅಂದರೆ ವೆರಿ ಲೇಟ್ ಮ್ಯಾರೇಜಸ್, ಮತ್ತು ಮಕ್ಕಳೇ ಬೇಡ ಅನ್ನೋ ಒಂದು ಅಗ್ರಿಮೆಂಟಲ್ಲಿ ಮದುವೆ ಮಾಡ್ಕೊಳ್ತಾರಲ್ಲ, ಆ ಥರದ್ದು ಇವಾಗ ವಿ ಶುಡ್ ಥಿಂಕ್ ಆಫ್ ದಟ್. ಯಾಕಂದರೆ ಬೇಗ ಪ್ಯೂಬರ್ಟಿ ಆಗ್ತಾರೆ, ತುಂಬ ಅರ್ಲಿ ಪ್ಯೂಬರ್ಟಿ. ಒಬೇಸ್ ಪೇಷಂಟ್ಸ್, ತುಂಬ ದಪ್ಪ ಇದ್ದರೆ, ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲದೆ ಇದ್ದರೆ, ಸ್ಟ್ರೆಸ್ಫುಲ್ ಲೈಫ್, ಮೆಡಿಸಿನ್ಸ್ ಇರ್ಬೋದು, ಡ್ರಗ್ ಅಬ್ಯೂಸ್ ಇರ್ಬೋದು. ಸೊ ಇವೆಲ್ಲನೂ ಇಟ್ ಲಾವ್ ಅ ಇಂಪ್ಯಾಕ್ಟ್ ಆನ್ ದಿಸ್ ಓವರೀಸ್. ಓವೇರಿಯನ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಈ ಥರದ ಲೈಫ್ ಸ್ಟೈಲಲ್ಲಿ ಜಾಸ್ತಿ ಇರುತ್ತೆ. ಯಾವ ರೀತಿಯ ಒಂದು ಟ್ರೀಟ್ಮೆಂಟನ್ನು ನಾವು ಶುರು ಮಾಡಬಹುದು ಈ ಕ್ಯಾನ್ಸರ್ಗೆ? ಸೊ ರೆಗ್ಯುಲರಾಗಿ ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಳ್ಬೋದು, ಅದರಲ್ಲೇ ಓವೇರಿಯನ್ ಸ್ಟ್ರಕ್ಚರ್ನ ನಾವು ಸ್ಟಡಿ ಮಾಡ್ಬೋದು. ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಅ ಪೇಲಿಯೇಟಿವ್, ಪೇನ್ ಫ್ರೀ, ಕಂಫರ್ಟಬಲ್ ಲೈಫ್ಗೆ ಏನು ಬೇಕೋ ಅದನ್ನು ಮಾಡ್ಬೋದು. ಏನಾದ್ರು ಹೇಳ್ಬಿಡ್ತೀರಾ ನೀವು ಅಂತ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಏನಾದರೂ ಅಲ್ಲ, ಏನೋ ಹೇಳ್ಬಿಡ್ತೀರಾ ಭಯ ನಮಗೆ ಅಂತ. ನಾನು ಹೇಳೋದು, ಯು ಮೇ ಬಿ ಡಯಾಬಿಟಿಕ್, ಯು ಮೇ ಬಿ ಹೈಪರ್ಟೆನ್ಸಿವ್, ಯು ಮೇ ಬಿ ಏನೋ ಓವೇರಿಯನ್ ಸಿಸ್ಟ್ ಇರ್ಬೋದು, ಅಥವಾ ಏನೋ ಒಂದು ಕ್ಯಾನ್ಸರಸ್ ಇರ್ಬೋದು, ಅಥವಾ ಏನೋ ಫೈಬ್ರಾಯ್ಡ್ಸ್ ಇರ್ಬೋದು, ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಅಥವಾ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಮಲ್ಟಿಪಲ್ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಅಟ್ಲೀಸ್ಟ್ ಇಫ್ ಯು ಕಮ್ ಟು ಅ ಡಾಕ್ಟರ್ ಆರ್ ಟು ದ ಹಾಸ್ಪಿಟಲ್, ನಿಮ್ಮನ್ನು ಇವ್ಯಾಲ್ಯೂಯೇಷನ್ ಮಾಡಿ ಏನೋ ಇದೆ, ಅಟ್ಲೀಸ್ಟ್ ಯು ಟೇಕ್ ಸಮ್ ಮೆಡಿಸಿನ್ಸ್, ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಇಫ್ ಯು ಡೋಂಟ್ ಕಮ್ ಟು ಅಸ್, ಇಟ್ ಬಿಕಮ್ಸ್ ವರ್ಸ್. ಯಾವಾಗಲೂ ಕೊನೆ ಸ್ಟೇಜಿಗೆ ಬಂದಾಗ ವಿಲ್ ಬಿಕಮ್ ಹೆಲ್ಪ್ಲೆಸ್.